ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಓಕೆ. ತಮ್ಮನ್ ಹುಡುಕ್ಸೋದಕ್ಕೆ ಭಾರಿ ಪ್ರಯತ್ನ ನಡೀತಿರೋ ಆಗಿದೆ. ಯಾವ ಉದ್ದೇಶ ಹುಡುಕ್ಸ್ತಿದ್ಯಾ? ಅವನನ್ನ ಸೇವ್ ಮಾಡೋದಕ್ಕ? ಒಟ್ನಲ್ಲಿ ಯಾರ್ ಸತ್ರ ನಿನ್ಗೇನಲ್ವಾ? ನಿನ್ ತಮ್ಮ ನಿನಗೆ ಖುಷಿಯಾಗಿರ್ಬೇಕಷ್ಟೇ. ಏಯ್, ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ನೀನೇನ್ ಬೇರೆಯವನ? ನೀನು ನಮ್ಮ ಅಣ್ಣನೇ ತಾನೆ. ಅಣ್ಣ? ನಾನ್ ನಿಜವಾಗ್ಲೂ ನಿನಗೆ ಅಣ್ಣ ಅನ್ನೋ ಭಾವನೆ ನಿನಗಿದ್ದಿದ್ರೆ ಮಣಿ ನಿನಗೆ ಅತ್ಕೆ ಆಗಿರೋಳು. ಮಣಿನ್ಕೊಂದು ಪಾಪಿಗೆ ಹೇಗ್ ಶಿಕ್ಷೆ ಕೊಡಿಸ್ಬೇಕು ಅಂತ ಒದ್ದಾಡ್ತಿದ್ದೆ ಹೊರತು ಈ ರೀತಿ ನಿನ್ ತಮ್ಮನ್ ಹೇಗ್ ಸೇವ್ ಮಾಡ್ಬೇಕು ಅಂತ ಒದ್ದಾಡ್ತಿರ್ಲಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನಾನು ಯಾವತ್ತಿದ್ರು ನಿನಗೆ ಮಲ್ತಾಯಿ ಮಗನೇ ಅಂತ. ಕರ್ಣ, ನೀನ್ ನೋವಲ್ಲಿದ್ಯಾ ಅಂತ ನನಗೆ ಗೊತ್ತು. ಹಾಗಂತ ಏನೇನೋ ಮಾತಾಡ್ಬೇಡ. ಸತ್ಯ ಕಹಿ ಇರುತ್ತೆ ಅರ್ಜುನ್, ಅರ್ಗಿಸ್ಕೊಳಕ್ಕಾಗಲ್ಲ. ನನಗೂ ಅಷ್ಟೇ. ಅಶ್ವಿನ್ನೇ ನನ್ನ ಹೆಂಡತಿನ ಕೊಂದ ಅನ್ನೋ ಸತ್ಯನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಕರ್ಣ, ಅಲ್ಲಿ ಏನಾಗಿದೆ ಏನು ಅಂತ ತಿಳ್ಕೊಳ್ದೇನೆ ನಮಗ್ ನಾವೇ ಜಡ್ಜ್ಮೆಂಟ್ ತಗೊಳ್ಳೋದು ತುಂಬಾ ತಪ್ಪು. ಪ್ರಿಯಾಗೆ ಯಾರು ಏನು ಮಾಡಿದ್ರು ಇದರಲ್ಲಿ ಅಶ್ವಿನ್ ಪಾತ್ರ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ಅವನನ್ನ ಹುಡುಕಿಸ್ತಾ ಇರೋದು. ಅಶ್ವಿನ್ನ ಹುಡ್ಕೋದಕ್ಕೆ ನೀನ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ ಅರ್ಜುನ್. ನಾನು ಆಲ್ರೆಡಿ ಅಶ್ವಿನ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಯ್ತು. ಅವ್ನು ಯಾವ ಜಾಗದಲ್ಲಿ ಬಚ್ಚಿಟ್ಕೊಂಡು ಕೂತಿದ್ರು ಅಷ್ಟೇ, ಪೊಲೀಸವ್ರು ಇವತ್ತೋ ನಾಳೆನೋ ಅವ್ನು ಹುಡುಕ್ತಾರೆ, ಒದ್ದು ಒಳಗಾಗ್ತಾರೆ. ಏನ್ ಹೇಳ್ತಿದ್ಯಾ ಸೇವಂತಿ? ಹೌದು ಅಜ್ಜಿ, ನನ್ ಮಗು, ನಾನ್ ಜನ್ಮ ಕೊಟ್ಟಿರೋ ಮಗು ಬದುಕಿದೆ. ಹಾಗಾದ್ರೆ ಪ್ರಿಯಾ ಇವಳ ಮಗುನ ಸಾಯಿಸ್ಲಿಲ್ವಾ? ಸೇವಂತಿ, ನನ್ ಕಿವಿನ ನಾನೇ ನಂಬಕ್ಕಾಗ್ತಿಲ್ಲ ಕಣೆ. ನೀನ್ ನಿಜ ತಾನೇ ಹೇಳ್ತಿದ್ಯಾ? ಅಥವಾ ನನ್ ಕಣ್ಣೋರ್ಸಕ್ಕೆ, ನನ್ ಸಮಾಧಾನಕ್ಕೆ ಏನೋ ಒಂದ್ ಕತೆ ಹೇಳ್ತಿದ್ಯಾ? ಅದೇಗೆ ಸಾಧ್ಯ? ಆಸ್ಪತ್ರೆಯಲ್ಲಿ ಮಗು ಹುಟ್ಟಬೇಕಾದ್ರೆ ಸತ್ತೋಯ್ತು ಅಂತ ಡಾಕ್ಟರ್ ಹೇಳಿದ ಸುಳ್ಳ? ಮಗುನ ಮಣ್ಣು ಮಾಡಿದ ಸುಳ್ಳೇನೆ? ಇಲ್ಲ ಅಜ್ಜಿ, ಯಾವುದೂ ಸುಳ್ಳಲ್ಲ ಅಜ್ಜಿ, ಎಲ್ಲಾನು ನಿಜಾನೇ. ಹಾಗೆ ಈಗ ನಾನು ಏನ್ ಹೇಳ್ತಾ ಇದ್ದೀನೋ ಅದು ಸುಳ್ಳಲ್ಲ, ನಿಜ. ವಿಷಯ ಏನಪ್ಪಾ ಅಂದ್ರೆ, ಆಸ್ಪತ್ರೆಯಲ್ಲಿ ಅವ್ರು ನಮಗೆ ಹೇಳಿದ್ದು ಸುಳ್ಳು. ನನ್ನ ಮಗು ಬದುಕಿದ್ರು ಅಲ್ಲಿ ಬೇರೆ ಯಾವುದೋ ಸತ್ತಿರೋ ಮಗುನ ತಗೊಂಡ್ ಬಂದ್ ಮಲಗಿಸಿ ಅದನ್ನ ನಮಗ್ ತೋರಿಸಿ ನಿಮ್ ಮಗು ಸತ್ತು ಹೋಗಿದೆ ಅಂತ ಸುಳ್ಳು ಹೇಳಿ ನಮ್ಮನ್ನ ನಂಬಿಸಿದ್ರು. ಅಯ್ಯೋ ದೇವ್ರೆ! ಆಗ್ತಾನೆ ಹುಟ್ಟಿರೋ ನನ್ ಮಗುನ ಸಾಯಿಸ್ಬಿಡು ಅಂತ ಅದ್ಯಾವುದೋ ಪುಣ್ಯಾತ್ಮ ತಗೊಂಡು ಹೋಗಿ ಯಾವುದೋ ನರ್ಸಿಗೆ ಕೊಟ್ನಂತೆ. ಆದ್ರೆ ನಮ್ ಪುಣ್ಯಕ್ಕೆ ಆ ನರ್ಸು ಮಗುನ ಸಾಯಿಸ್ದೆ ಅವಳದೇ ಮಗು ಅನ್ನೋ ತರ ಪ್ರೀತಿಯಿಂದ ಬೆಳೆಸಿದಾಳೆ. ಅಜ್ಜಿ, ಆ ಮಗು ಇಷ್ಟು ದಿವಸ ಎಲ್ಲಿತ್ತು, ಯಾರ ಜೊತೆ ಬೆಳೀತಿತ್ತು ಅಂತ ಗೊತ್ತಾದ್ರೆ ನೀವು ಡಬಲ್ ಆಶ್ಚರ್ಯ, ಡಬಲ್ ಖುಷಿ ಪಡ್ತೀರಾ ಗೊತ್ತಾ? ಹೌದೇನೆ? ಹೌದಾ? ಅದೇನು ಅಂತ ಬೇಗ ಹೇಳಿ, ದಯವಿಟ್ಟು ನನ್ನ ಸತಾಯಿಸ್ಬೇಡ ಕಣೆ. ಆ ಮಗು ಯಾವುದೇ? ಸತಾಯಿಸಿ ಕೊಡ್ತಾ ಇರೋದು ಆ ದೇವ್ರು ಅಜ್ಜಿ.
ಮರಿ ಮೊಮ್ಮಗ ಬೇರೆ ಯಾರು ಅಲ್ಲ. ಇಷ್ಟು ದಿನ ನಮ್ಮನೆನಲ್ಲೇ ಇದ್ನಲ್ಲ ಮುದ್ದು ಕೃಷ್ಣ, ಅವನೇ. ಬಿದ್ದಾಯ್ತು. ಅಯ್ಯೋ ನಿಂತ್ಕೊಳ್ಳೋ, ಓಡ್ಬೇಡ ಕಣೋ, ನಿಂತ್ಕೊಳ್ಳೋ. ಅಯ್ಯೋ ನನ್ ಕೈಲಿ ಓಡಕ್ ಆಗಲ್ಲ ಕಣೋ. ಬಾರೋ ಇಲ್ಲಿ, ಬಾರೋ. ಅಪ್ಪ ದೇವ್ರೇ, ಅಪ್ಪ ಬಾರೋ. ನೋಡು ಇಲ್ಲಿ ಎಷ್ಟು ಆಟ ಸಾಮಾನಿದೆ. ನಮ್ಮನೇಲಿ ಇದ್ದಿದ್ ಕೃಷ್ಣ ನನ್ ಮರಿ ಮೊಮ್ಮಗನ, ನಮ್ ಕರಳ ಬೆಳ್ಳಿನ. ಅಲ್ವೇ ಸೇವಂತಿ, ನಿನ್ ಮಗನೇ ಕೃಷ್ಣ ಅಂತ ಗೊತ್ತಾದ್ಮೇಲೆ ಹೋಗಿ ಕರ್ಕೊಂಬರತ್ತಾನೆ. ಈಗ ಕೃಷ್ಣ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಚಿಕ್ಕಿ. ಆ ನರ್ಸ್ ಮನೇಲಿದ್ದ ಅವನನ್ನ ಯಾರೋ ಪಾಪಿಗಳು ಕಿಡ್ನಾಪ್ ಮಾಡಿದಾರಂತೆ. ಅಜ್ಜಿ, ಅರ್ಜುನ್ ಸರ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ನಾವೀಗ ಆ ದೇವ್ರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ಆ ದೇವ್ರೆ ನನ್ ಮಗುನ ಹುಡುಕಿಸ್ಕೊಡ್ಬೇಕು. ಸೇವಂತಿ, ಇಷ್ಟೆಲ್ಲ ಕಷ್ಟಗಳ ಮಧ್ಯೆನೂ ನಿನ್ಗೊಂದ್ ಬೆಳಕಿನ ದಾರಿನ ಆ ಭಗವಂತ ತೋರಿಸಿದ್ದಾನೆ. ನೋಡು, ನಿನ್ನ ಮಗು ನಿನ್ ಕೈ ಸೇರತ್ತೆ. ಹೆದರ್ಕೋಬೇಡ ಕತ್ತ, ಎಲ್ಲ ಒಳ್ಳೇದಾಗತ್ತೆ. ನಿಮ್ ಅತ್ತೆಗಂತೂ ವಿಷಯ ಗೊತ್ತಾಗ್ಬಿಟ್ರೆ ಅದೆಷ್ಟು ಖುಷಿ ಪಡ್ತಾಳೋ ಏನೋ. ಈ ಮನೆಗೊಂದು ವಂಶೋದ್ಧಾರಕ ಬೇಕು ಅಂತ ಅವಳು ಹೋಗ್ತೇಲಿರೋ ದೇವಸ್ಥಾನ ಇಲ್ಲ, ಮಾಡ್ತೇಲಿರೋ ರಥ ಇಲ್ಲ. ಕೊನೆಗೂ ಆ ದೇವ್ರು ನಮ್ಮೆಲ್ರೂ ಪಾಲ್ಗೂ ಕಣ್ಬಿಟ್ಬಿಟ್ಟ ಕಣೆ, ಕಣ್ಬಿಟ್ಬಿಟ್ಟ. ಹೌದು, ಮಗು ಬದುಕಿದೆ, ಮಗು ಇಂಥ ಕಡೆ ಇದೆ ಅಂತ ದಿಢೀರಂತ ನಿನಗೆ ಗೊತ್ತಾಯ್ತು ಸೇವಂತಿ, ಅದು ಇಷ್ಟು ವರ್ಷ ಆದ್ಮೇಲೆ. ಚಿಕ್ಕಿ, ಪ್ರತಿಯೊಬ್ಬರ ಹತ್ರನೂ ದೇವ್ರು ತಾನಿರಕ್ಕಾಗಲ್ಲ ಅಂತ ಯಾರನ್ನಾದ್ರೂ ಒಬ್ಬರನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ. ಹಾಗೆ ನನ್ನ ಪಾಲಿಗೆ ದೇವರಾಗಿ ಬಂದು ನನ್ನ ಮಗುವಿನ ಇತಿಹಾಸನೆಲ್ಲ ಕೆದಕಿ ಅವನು ಬದುಕಿರೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಂಡು ಅವನನ್ನ ಹುಡುಕಿ ತೋರಿಸಿದ್ದು ಬೇರೆ ಯಾರು ಅಲ್ಲ, ನನ್ನ ಕರ್ಣಭಾವ. ನಮ್ಮ ಕರ್ಣನ ಇಲ್ಲ ಅಜ್ಜಿ, ಕರ್ಣಭಾವನ್ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋದಕ್ಕಾಗಲ್ಲ. ಈ ಕರ್ಣನ್ಗೇನಾದ್ರೂ ಹುಚ್ಚ? ಪ್ರಿಯ ಹಾಳು ಮಾಡಿದ್ದನ್ನೆಲ್ಲ ಇವನು ಒಂದ್ ಕಡೆಯಿಂದ ಸರಿ ಮಾಡ್ಕೊಂಡ್ ಬರ್ತಿದ್ದಾನೆ.